ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಇವಾಗ ಇಳಿಸ್ತಾ ಇರೋದು ಬಂದ್ರು ಕೇಸಿಂಗ್ ಕಟ್ರ್. ಅದು ಈ ಕೇಸಿಂಗ್ ಕಟ್ರ್ ಏನಕ್ಕೆ ಬಿಡ್ತಾ ಇದೀರ ಅಂದ್ರೆ ಫ್ರೆಂಡ್ಸ್, ಒಂದು ಮೇಲೆ ಒಂದು 60 ಅಡಿಯಲ್ಲಿ ಕೇಸಿಂಗ್ ಪಿಸ್ರು ಸ್ವಲ್ಪ ಆಚೆ ಬಂದಿದೆ. ಆ ಪಿಸ್ರು ಆಚೆ ಬಂದಿರೋ ಕಾರಣ ಕೇಬಲ್ ನಾವು ಮೋಟರ್ ಇಳಿಸುವಾಗ ಡಬಲ್ ಕೇಬಲ್ ಮೋಟರ್ ಆಗಿರೋದ್ರಿಂದ ಬಿಡೋ ಹೊತ್ತಿನಲ್ಲಿ ಕೇಬಲ್ ಫುಲ್ ಉಜ್ಕೊಂಡು ಹೋಗ್ತಾ ಇದೆ. ಬಿಟ್ಟು ಒಂದು ಅರ್ಧ ಅವರ್ 1 ಅವರ್ಗ ಡ್ಯಾಮೇಜ್ ಆಗ್ತಿದೆ ಫ್ರೆಂಡ್ಸ್. ಕೇಬಲ್ ಏನ್ ಹಾಕ್ಬಿಟ್ರೂ ಎಲ್ಲಾನು ಒಂದ್ ಜಾಗದಲ್ಲಿ ಡ್ಯಾಮೇಜ್, ಪೈಪ್ ಹಾಕ್ಬಿಟ್ರೂ ಎಲ್ಲಾನು ಒಂದ್ ಜಾಗದಲ್ಲಿ ಡ್ಯಾಮೇಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಟ್ರೋಡ್ ಏನಂತ ಇವತ್ತು ಕಟ್ರೆ ಎತ್ಕೊಂಡ್ ಬಂದಿದ್ದೀರಿ. ನೋಡ್ರಿ, ಮೇಲಿಂದ ಎತ್ತಿ ಕುಗ್ತಾ ಇದ್ದೀರಿ. ಕಟ್ರು ಕೇಸಿಂಗ್ ಪಿಸ್ ಏನ್ ಇದೆ ಅದು ಕಟ್ಟಾಗಿ ಒಳಗೋಗ್ಲಿ ಅಂತ ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀರಿ. ಒಂದು 4-5 ಕಿತ ಅದೇ ರೀತಿ ಎತ್ತಿ ಕುಕ್ಕಿದಾಯ್ತು. ಇವಾಗ ಸ್ಕ್ಯಾನಿಂಗ್ ಮಾಡೋಣ ಅಂತ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ಕೊಂತ ಇದ್ದೀರಿ. ಮೇಲೆ 60 ಅಡಿನೇ ಫ್ರೆಂಡ್ಸ್, ಇದು 60 ಅಡಿಗೆ ಮೋಟರ್ ಹೋಗ್ತಾ ಇಲ್ಲ. ಸೊ ಇವಾಗ ಆ ಪೊಸಿಷನ್ ಇಷ್ಟೊತ್ತು ಕಟ್ರೋಡಿರೋದು ಯಾವ ರೀತಿ ಆಗಿದೆ ಅಂತ ನೋಡೋಣ ಅಂತ ಕ್ಯಾಮ್ರಾ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಪಿಸ್ರು ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಇಲ್ಲೊಂದು ಶಾಂಪಲ್ ಮೇಲೆನೆ ಒಂದು ವಿಡಿಯೋ ಮಾಡಿದೀನಿ, ತೋರಿಸ್ತೀನಿ. ನೀವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಕೇಸಿಂಗ್ ಸುತ್ತ ಸರ್ಕಲ್ ಏನಿದೆ ನೋಡಿ ಒಳಗಡೆ, ಅದು ಆ ತರ ಕೇಸಿಂಗ್ ಮುಂದೆ ಬಂದಿದೆ. ಅದೇ ರೀತಿ 60 ಅಡಿಯಲ್ಲಿ ಒಳಗಡೆ ಬಂದಿದೆ. ಈ ಬಂದಿರೋ ಕಾರಣ ಕೇಬಲ್ ಫುಲ್ ಡ್ಯಾಮೇಜ್ ಆಗ್ತಿದೆ. ಕಟ್ರ್ ಹೊಡೆದಿ ಸುಮಾರು ಹೊತ್ತು ಟ್ರೈ ಮಾಡಿದ್ರೆ ಆದ್ರೂ ಅದು ಒಳಕೋಗಿಲ್ಲ ಫ್ರೆಂಡ್ಸ್. ವೆಯ್ಟ್ ಗುಂಡಿಂದಾನೆ ಹೊಡಿಬೇಕು ಅದನ್ನ. ಫ್ರೆಂಡ್ಸ್, ನೀವು ಇದೇ ರೀತಿ ಏನನ್ನ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಮತ್ತೆ ಮೋಟರ್ಸ್ಬೇಕಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.